ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ನಾನು ನಿಮಗೆ ಇವತ್ತು ಒಂದು ಅಂಡರ್ ಕನ್ಸ್ಟ್ರಕ್ಷನಲ್ಲಿರುವಂಥ ಒಂದು ಮನೆನ ತೊಗೊಂಡು ಬಂದಿದ್ದೀನಿ. ಏಕೆಂದರೆ ನನಗೆ ಸುಮಾರು ಜನ ಹೇಳ್ತಾಯಿದ್ರು, ಸರ್ ನೀವು ಫುಲ್ ಫಿನಿಶ್ ಆದಮೇಲೆ, ಪೇಂಟ್ ಆದಮೇಲೆ, ವಾರ್ಡ್ರೋಬ್ ಆದಮೇಲೆ, ಎಲ್ಲ ಆದಮೇಲೆ ಕಲರ್ ಆದಮೇಲೆ ವಿಡಿಯೋ ಮಾಡ್ತೀರಾ. ಅದಕ್ಕೂ ಮುಂಚೆ ನಮಗೊಂದು ವಿಡಿಯೋ ಮಾಡಿ ಸರ್, ಕನ್ಸ್ಟ್ರಕ್ಷನ್ ಯಾವ ರೀತಿ ಇದೆ ಏನು ಅಂತ ನಮಗೆ ಗೊತ್ತಾಗುತ್ತೆ ಅಂತ ಸುಮಾರು ಜನ ಕೇಳ್ತಾಯಿದ್ರು. ಅವ್ರಿಗೆ ಒಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಇದು ನಿಮಗೆ ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ನಿಮಗೆ ಇದು ಆಪೋಸಿಟ್ ಪಾರ್ಕ್ ಇದೆ, ನಾರ್ತ್ ಫೇಸಿಂಗು, ಒಂದು ಒಳ್ಳೆ ಪ್ಲ್ಯಾನ್ ಇದೆ. ಹಾಗೆ ನಿಮಗೆ ಇಲ್ಲಿ ಏನು 4 ವೀಲರ್ ಪಾರ್ಕ್ ಮಾಡ್ಕೋಬೋದು. ಇಲ್ಲಿ ಎದುರುಗಡೆನೂ ಕೂಡ ನಿಮಗೆ ಪಾರ್ಕ್ ಇರೋದ್ರಿಂದ ಯಾವುದೇ ಥರದ ಮನೆಗಳು ಬರೋಲ್ಲ. ಇದು ಎಲ್ಲಿ ಬರುತ್ತೆ ಏನು ಅಂತಂದರೆ, ಇದು ಮೂಡ ಅಪ್ರೂವ್ಡ್ ಇದೆ. ಹಾಗೆ ಮೇನ್ ಡೋರು, ಪೂಜಾ ಡೋರು, ಎಂಟೈರ್ ಬಿಲ್ಡಿಂಗ್ ಟೀಕ್ ಯೂಸ್ ಮಾಡಿದ್ದಾರೆ. ಇದು ಇನ್ಸೈಡ್ ಯಾವ್ಯಾವ ರೀತಿ ಬರುತ್ತೆ, ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಎಲ್ಲ ನಾನು ನಿಮಗೆ ಪೂರ್ತಿ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಬನ್ನಿ. ಇವಾಗ ಹೊರಗಡೆ ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇದು ಮೂಡ ಅಪ್ರೂವ್ಡ್ ಬರುತ್ತೆ, ನಾರ್ತ್ ಫೇಸಿಂಗು. ನಿಮಗೆ ಇಲ್ಲಿ ಕಾಂಪೌಂಡ್ ಬರುತ್ತೆ ಮತ್ತು ಗೇಟ್ ಬರುತ್ತೆ. ನೋಡಿ, ಇದು ಬೋರ್ ಕೂಡ ಇದೆ, ಇಂಡಿಪೆಂಡೆಂಟ್ ಬೋರ್ ಕೂಡ ಹಾಕಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಸಂಪು ಕೂಡ 8000 ಲೀಟರ್ ಕೆಪಾಸಿಟಿ ಸಂಪಿದೆ. ಅಂದರೆ ಕೇಳ್ತಾ ಇರ್ತಾರೆ, ಸರ್ ಸಂಪ್ ಅಂತ ಹೇಳ್ತೀರಾ, ಎಷ್ಟಿದೆ ಏನು ಅಂತ ನಮ್ಗೆ ಗೊತ್ತಾಗಲ್ಲ ಸರ್ ಅಂತ. ನೋಡಿ, ಇಲ್ಲಿ ನೋಡ್ತಿರ್ಬೋದು, ಇಷ್ಟು ಪಾರ್ಕಿಂಗ್ ಏನಿದೆ ಇದು ಫುಲ್ಲು ಸಂಪ್ ಬರುತ್ತೆ. ಹಾಗೆ ಇಲ್ಲಿ ನಿಮಗೆ 1.5 ಅಡಿ ಜಾಗ ಕೂಡ ಕೊಟ್ಟಿದ್ದಾರೆ. ಮೇನ್ ಡೋರ್ ನೋಡ್ತಿರ್ಬೋದು, ನಂದಿ ಬಾಗಿಲು, ನಾರ್ತ್ ಫೇಸಿಂಗು. ಯಾಕಂದರೆ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ತೋರಿಸಿದ್ರೆ ಯಾವ ರೀತಿ ಇದೆ ಏನು ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ, ಯಾವ ರೀತಿ ನಿಮಗೆ ಮೇಂಟೈನ್ ಮಾಡಿದ್ದಾರೆ ಎಲ್ಲ ನಿಮಗೆ ಒಂದು ಐಡಿಯಾ ಬರುತ್ತೆ. ಯಾಕೆಂತಂದರೆ ನಾನು ಡೈಲಿ ವೀಡಿಯೋಗಳು ಹಾಕ್ತಾಯಿರ್ತೀನಿ, ನಿಮಗೆ ಗೊತ್ತಾಗಲ್ಲ. ಪೇಂಟ್ ಎಲ್ಲ ಆದಮೇಲೆ ಯಾವ ರೀತಿ ಇದೆ ಅಂತ ಗೊತ್ತಾಗಲ್ಲ ನಿಮಗೆ. POP ಯಾವ ರೀತಿ ಬರುತ್ತೆ ಏನು ಅಂತ. ನೋಡಿ, ಅಲ್ಲಿ ಏನು TV ಕ್ಯಾಬಿನೆಟ್ ಬರುತ್ತೆ, ಏನು ಸ್ಟೇರ್ ಕೇಸ್ ಇದೆ ಅದ್ರ ಸಾರಿ, ಅಲ್ಲಿ ನಿಮಗೆ ಇಲ್ಲಿ ಬರುತ್ತೆ TV ಕ್ಯಾಬಿನೆಟು. ಇಲ್ಲೇನು ಪೈಪ್ ಹಾಕಿದರೆ ಇಲ್ಲಿ TV ಕ್ಯಾಬಿನೆಟ್ ಬರುತ್ತೆ. ಹಾಗೆ ಪ್ರೈಮರಲ್ಲಾಗಿ ನಿಮಗೆ ವಾರ್ಡ್ರೋಬ್ ಅಂದರೆ ಇಂಟೀರಿಯರ್ ಕೆಲಸ ಮಾಡೋದಕ್ಕೆ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಕಿಚನ್ ಬರುತ್ತೆ. ಇದು ನಾನು ಫುಲ್ ವಿಡಿಯೋ ಫಿನಿಶ್ ಆದಮೇಲೆ ಹಾಕ್ತೀನಿ. ಇದು ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ನಾನು ನಿಮಗೆ ಮೆನ್ಷನ್ ಮಾಡಿ ಹಾಕ್ತೀನಿ. ಹಾಗೆ ನಿಮಗೆ ವಿಂಡೋ ಪಾರ್ಟ್ ಕೂಡ ನಿಮಗೆ 4 ವಿಂಡೋ ಪಾರ್ಟ್ ಕೂಡ ಕೊಟ್ಟಿದ್ದಾರೆ. ಮತ್ತು ಅಗ್ನಿಮೂಲೆಯಲ್ಲಿ ಕಿಚನ್ ಬರುತ್ತೆ. ಇದು ಯಾವ ರೀತಿ ಆಗುತ್ತೆ ಫಿನಿಶ್ ಆದಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ ಅಂತ ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ನಂದಿ ಬಾಗಿಲಲ್ಲಿ ನಿಮಗೆ ನಾರ್ತ್ ಫೇಸಿಂಗ್ ಇದ್ದಾಗ ರೂಮು ಚಿಕ್ಕದು ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ. ನೋಡಿ, ನಿಮಗೆ ಇದು ತುಂಬ ದೊಡ್ಡದಿದೆ. POP ಆದಮೇಲೆ ಯಾವ ಥರ ಬರುತ್ತೆ, POP ಯಾವ ರೀತಿ ಮಾಡಿರ್ತಾರೆ, ನಿಮಗೆ ಸಿಮೆಂಟು, ಜಲ್ಲಿ, ಹಾಗೆ ಇಟ್ಟಿಗೆ ಕೂಡ ಯಾವ ರೀತಿ ಯೂಸ್ ಮಾಡಿರ್ತಾರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಒಂದು ವಿಂಡೋ ಬರುತ್ತೆ. ಇಲ್ಲಿ ನಿಮಗೆ ಏನು ಹೊಡೆದಿದ್ರೆ ಇದು ಇಟ್ಟಿಗೆ ರೆಡ್ ಬ್ರಿಕ್ಸ್ ಆಗಿರುತ್ತೆ, ಅಂದರೆ ಮಣ್ಣಿಟ್ಟಿಗೆ. ಇಲ್ಲೆಲ್ಲ ನಿಮಗೆ ಥಿಂಗ್ಸ್ ಎಲ್ಲ ಇಡೋದಕ್ಕೆ ಕಬೋರ್ಡ್ಸ್ ಬರುತ್ತೆ. ವಾರ್ಡ್ರೋಬ್ ಆದಮೇಲೆ ನಿಮಗೆ ಟೋಟಲಿ ಚೇಂಜ್ ಆಗುತ್ತೆ. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ ಆದರೆ ಇಲ್ಲಿ ಒಂದು ಜನರಲ್ ಟಾಯ್ಲೆಟ್ ಕೂಡ ಕೊಟ್ಟಿದ್ದಾರೆ. ಯಾಕೆಂದರೆ ನಿಮಗೆ ಒಂದು ಮನೇನ ತೊಗೋಬೇಕು ಅಂದರೆ ಸ್ಪೇಸಿಯಸ್ ಆಗಿದೆಯಾ, ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಿದಾರಾ, ಅದು ನಿಮಗೆ ಒಂದು ನೋಡೋದಕ್ಕೆ ಇರುತ್ತೆ. ಇಲ್ಲಿ ನೋಡಿ, ನಿಮಗೆ ಇದು ಫುಲ್ ವಾಲ್ಗೆ ಟೈಲ್ಸ್ ಬರುತ್ತೆ. ಹಾಗೆ ಫಿಟ್ಟಿಂಗ್ಸ್ ಎಲ್ಲ ಒನಿಡಾ ಫಿಟ್ಟಿಂಗ್ಸ್ ಬರುತ್ತೆ. ನನಗೆ ಸುಮಾರು ಜನ ಕಮೆಂಟ್ ಮಾಡ್ತಿರೋ, ಸರ್ ಫುಲ್ ಫಿನಿಶ್ ಆದಮೇಲೆ ಮಾಡ್ತೀರಾ, ಅಂಡರ್ ಕನ್ಸ್ಟ್ರಕ್ಷನ್ ಒಂದು ಮಾಡಿ ಅಂತ. ಇದು ಪ್ರೈಸ್ ಬಂದು ನಿಮಗೆ 85 ಲಕ್ಷ ಹೇಳ್ತಿದ್ದಾರೆ. ಫುಲ್ ಫಿನಿಶ್ ಮಾಡಿ ಕೊಡ್ತಾರೆ. ನಿಮಗೆ ಕಾಟು ಗೀಟು ಎಲ್ಲ ಬರುತ್ತೆ, ಫುಲ್ಲಿ ಫರ್ನಿಷಡ್ ಬರುತ್ತೆ. ಹಾಗೆ ಫ್ಯಾನು, ಸೋಲಾರು ಎಲ್ಲ ಬರುತ್ತೆ, ಪ್ರತಿಯೊಂದು ಬರುತ್ತೆ. 85 ಲಕ್ಷ ಹೇಳ್ತಾ ಇದ್ದಾರೆ. ಇದು ಬಂದು ಇಲ್ವಾಲ್ದ ಹತ್ರ ಬರುತ್ತೆ, ಮೂಡ ಅಪ್ರೋಡು. ಹಾಗೆ ನಿಮಗೆ ಇಲ್ವಾಲ ಬಸ್ ಸ್ಟ್ಯಾಂಡ್ಗೆ 500 ಮೀಟ್ರು, ಮೇನ್ ರೋಡ್ಗೆ 500 ಮೀಟ್ರು ಡಿಸ್ಟೆನ್ಸಲ್ಲಿ ಇರುವಂಥ ಮನೆ ಇದು. ನೋಡ್ತಿರ್ಬೋದು ನೀವು. ಮತ್ತು ಮೇನ್ ಇಂಪಾರ್ಟೆಂಟ್ ಏನಂದರೆ ನಿಮಗೆ ಎದುರುಗಡೆ ಪಾರ್ಕ್ ಬರುತ್ತೆ. ಏಕೆಂದರೆ ನೀವೇ ನೋಡ್ತಾ ಇದ್ದೀರಾ, ನಾನು ರೆಗ್ಯುಲರ್ ವೀಡಿಯೋ ಹಾಕ್ತಾ ಇರ್ತೀನಿ. ನಿಮಗೆ ಒಂದು 6 ಮಂತ್ ಬ್ಯಾಕ್ ಏನು ರೇಟ್ ಇತ್ತು, ಇವಾಗ ಇಲ್ವಾಲ್ದಲ್ಲಿ ಮನೆ ತೊಗೊಳೋದಕ್ಕೆ ಕಷ್ಟ ಆಗ್ತಿದೆ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಯಾಕೆಂತಂದರೆ ಪ್ರೈಸ್ ಡೈಲಿ ನಿಮಗೆ ಹೈಕ್ ಆಗ್ತಾನೆ ಹೋಗುತ್ತೆ. 3 ಮಂತ್ಸ್, ಎವ್ರಿ 3 ಮಂತ್ಸ್ ಸೈಟ್ ಸಿಕ್ಕಿಲ್ಲ ಅಂದರೆ ಹೈಕ್ ಮಾಡ್ತಾರೆ. ಹಾಗೆ ನೋಡಿ, ಇದು ಮೇಲ್ಗಡೆ ಬಂದರೆ ಒಂದು ಅಟ್ಯಾಚ್ ಕೊಟ್ಟಿದ್ದಾರೆ, ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ನಿಮಗೆ ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಬರುತ್ತೆ. ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಕೊಡ್ತಾರೆ ಇಲ್ಲಿ. ಹಾಗೆ ಗಾಳಿ ಬೆಳಕಿಗೆ ನಿಮಗೆ ತುಂಬ ಒಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ನೋಡಿ, ಇದಕ್ಕೂ ಕೂಡ ಅಟ್ಯಾಚ್ ಇದೆ ಈ ರೂಮಲ್ಲಿ. ಒಂದು ಸ್ಮಾಲ್ ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ. ಪೈಪ್ಲೈನ್ ಯಾವ ರೀತಿ ಆಗಿರುತ್ತೆ ಮತ್ತು ಫಿಟ್ಟಿಂಗ್ಸ್ ಯಾವ ರೀತಿ ಹಾಕಿರ್ತಾರೆ ಅದೆಲ್ಲ ನಿಮಗೆ ಒಂದು ಐಡಿಯಾ ಬರಲಿ ಅಂತ ಮಾಡಿದ್ದೀನಿ. ಏಕೆಂದರೆ
ಫುಲ್ ಮನೆ ರೆಡಿ ಆದಮೇಲೆ ಕೊಡ್ತಾ ಹೋದರೆ ನಾನು ನಿಮಗೆ ಮೊದಲು ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಒಂದು ಕನ್ಸ್ಟ್ರಕ್ಷನ್ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ನಿಮಗೆ ಖರ್ಚಾಗುತ್ತೆ 20-30ಗೆ, ಫೌಂಡೇಶನ್ಗೆ ಎಷ್ಟು ಖರ್ಚಾಗುತ್ತೆ, ಬಿಲ್ಡಿಂಗಿಗೆ ಎಷ್ಟು ಖರ್ಚಾಗುತ್ತೆ, ಮತ್ತು ನಿಮಗೆ ಪೇಂಟಿಂಗ್ ಎಷ್ಟು ಖರ್ಚಾಗುತ್ತೆ, ಮತ್ತು ಫಿಟ್ಟಿಂಗ್ಸ್ಗೆ ಎಷ್ಟು ಖರ್ಚಾಗುತ್ತೆ, ಮತ್ತು ವುಡ್ಗೆ ಅಂದರೆ ನಿಮಗೆ ವುಡ್ಗಳಿಗೆ ಎಷ್ಟು ಖರ್ಚಾಗುತ್ತೆ, ಮರ ತಗೊಳ್ಳೋದಕ್ಕೆ, ಇಂಟೀರಿಯರ್ಗೆ ಎಷ್ಟು ಖರ್ಚಾಗುತ್ತೆ ಎಲ್ಲ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೆ. ಒಂದೊಂದೇ ನಾನು ಮಾಡ್ತಾಯಿದ್ದೀನಿ. ಏಕೆಂತಂದರೆ ಎಲ್ಲನೂ ಒಟ್ಟಿಗೆ ಮಾಡಿದ್ರೆ ಅದನ್ನು ಇದು ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದೊಂದೇ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಫಾಲೋ ಮಾಡ್ತಿರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, KPS ಪ್ರಾಪರ್ಟೀಸ್ ಇನ್ ಮೈಸೂರು ಅಂತ. ಇನ್ಸ್ಟಾದಲ್ಲೂ ಕೂಡ ನೀವು ನೋಡ್ಬೋದು, ಅಲ್ಲಿ ನಿಮಗೆ ಶಾರ್ಟ್ಸ್ ಹಾಕಿರ್ತೀನಿ, ಅಲ್ಲೂ ಕೂಡ ನೋಡ್ಬೋದು. ಮತ್ತು ನಿಮಗೆ ರೀಲ್ಸ್ಗಳು ಅಲ್ಲಿ ಬರುತ್ತೆ ನೋಡಿ, ಇದಕ್ಕೂ ಕೂಡ ಅಟ್ಯಾಚು. ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಯಾವ ರೀತಿ ಇರೋದಂತ ಒಂದು ಐಡಿಯಾ ಬರಲಿ ಅಂತ ಮಾಡ್ತಾಯಿದ್ದೀನಿ. ಇದು ಮಾಸ್ಟರ್ ಬೆಡ್ರೂಮು, ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬೋದು. ನಿಮಗೆ ಕಾರ್ಡ್ಸ್ ಎಲ್ಲ ಬರುತ್ತೆ ನೋಡಿ. ನೀವು ಮನೆ ಫಿನಿಶ್ ಆದಮೇಲೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಇದು ಪಾರ್ಟ್ 1 ಅಂತ ಮೆನ್ಷನ್ ಮಾಡಿರ್ತೀನಿ, ಪಾರ್ಟ್ 1 ಇಲ್ವಲ್ಲ ಅಂತ ಹಾಕಿರ್ತೀನಿ. ನೀವು ಫಿನಿಶ್ ಆದಮೇಲೆ ನೋಡ್ಬೋದು ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು, ಯಾವ ರೀತಿ ನಿಮಗೆ ಮೆಟೀರಿಯಲ್ ಹಾಕಿರ್ತಾರೆ, ನಿಮ್ಮೊಂದು ಐಡಿಯಾ ಬರಲಿ ಅಂತ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಇದು ಟೆರೆಸ್ ಮಾಡೋಕ್ಕೆ ಬಂದರೆ ನಿಮಗೆ ಅದೇ ಓವರ್ ಹೆಡ್ ಟ್ಯಾಂಕು, ಸೋಲಾರ್ಗೆ ಪ್ರಾವಿಷನ್ ಮಾಡಿರ್ತಾರೆ. ಇಲ್ಲಿ ನಿಮಗೆ ಗ್ಲಾಸ್ ಬರುತ್ತೆ ಮುಂದೆ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಇಡೋದಕ್ಕೆಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಡ್ಯಾಮ್ ಪೇಂಟ್ ಆಗುತ್ತೆ. ಇದು ಬಂದು ನಿಮ್ಗೆ ಇಲ್ಲಿ ನೆಲನ ಇಳಿಸ್ತಾರೆ. ಇವಾಗ ಏನಾದ್ರು ಕಮಿಟ್ ಮಾಡ್ಕೊಂಡು ನೀವು ಮುಂದೆ ಇಂಟೀರಿಯರ್ ಮಾಡಿಸ್ಕೊತೀನಿ, ಪೇಂಟಿಂಗ್ ಮಾಡಿಸ್ಕೊತೀನಿ ಅಂದರೆ ಮಾಡಿಸ್ಕೋಬೋದು. ಅದಕ್ಕೂ ಕೂಡ ರೆಡಿ ಇದ್ದಾರೆ ಓನರು. ಪಿಲ್ಲರ್ ಕನ್ಸ್ಟ್ರಕ್ಷನ್ನು, ಪಿಲ್ಲರ್ನ ಮುಚ್ಚಿದ್ದಾರೆ, ಕಟ್ ಮಾಡಿದ್ದಾರೆ. ಇದೇ ರೀತಿ ನನ್ನ ವೀಡಿಯೋಸ್ಗಳನ್ನ ನೋಡ್ತಾಯಿರಿ, ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ಡೈಲಿ ಸಂಜೆ 6-6:30 ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಹಾಗೆ ನಮ್ಮಲ್ಲೇ ಕೂಡ 80% ಲೋನ್ ಕೂಡ ಪ್ರೊವೈಡ್ ಮಾಡ್ಕೊಡ್ತೀನಿ ಎಲಿಜಿಬಿಲಿಟಿ ಇದ್ದರೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಜೈ ಶ್ರೀರಾಮ್.